कर्नाटक के होम मिनिस्टर जी परमेश्वरा ने सदर के इस्लाही सर्विस मिडल और चीफ मिनिस्टर मिडल और प्रिंसिपल और सजा याफ्ता कैदियों के लिए क़ब्ल वक्त रिहाई की तकरीब के दौरान सहाफ़ियों से बात करते हुए वजाहत की कि जेल में फ़ोन की स्मगलिंग को रोकने के लिए जैमर्स लगाए गए। परमेश्वरा ने इस्लाही महकमे में सुधार की कोशिशों की निशानदही करते हुए एक इस्लाह शुदा कैदी सतीश की कामयाबी पर बात की, जिसने अपनी सजा के दौरान कानून का डिप्लोमा मुकम्मल किया। परमेश्वरा ने तालीमी और पेशावराना तरबियती प्रोग्रामों की अहमियत पर जोर दिया, जिसमें कारपेंट्री, इलेक्ट्रिकल वर्क और कंप्यूटर की महारतें शामिल हैं, ताकि कैदियों को माशरे में दोबारा जम होने में मदद मिल सके। BA ಮಾಡಿದೆ ನಾನು ಅಂತ ಹೇಳಿದ್ರು, ಇನ್ನೊಬ್ಬರು ಸತೀಶ್ ಹೇಳಿದ್ದು ಅಷ್ಟೊಂದು ಡಿಪ್ಲೊಮಾಗಳನ್ನು ನಾನು ಮಾಡೋದಕ್ಕೆ ಲಾನಲ್ಲಿ ಡಿಪ್ಲೊಮಾ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಇವತ್ತು ನಾನು ಹೊರಗಡೆ ಹೋದರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಭಾಳ ಜನರಿಗೆ ಅದನ್ನು ಅವಕಾಶ ಕೊಡ್ತೇವೆ. ಸಂಗೀತ ಕಲಿಯಬಹುದು, ಅವರು ಅವಕಾಶ ಕೊಡ್ತೇವೆ. ಕಾರ್ಪೆಂಟ್ರಿ ಕಲಿಬೋದು, ಎಲೆಕ್ಟ್ರಿಕಲ್ ಕಲಿಬೋದು. ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕಂಪ್ಯೂಟರ್ ಇದನ್ನು ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ಅದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿರುವಾಗ ಶಿಕ್ಷೆ ಅಂತ ಹೇಳಿದರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದನ್ನು ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡಿಕೊಡ್ತಾರೆ. अदाकार दर्शन के साथ जेल में खुसूसी सुलूक पर बात करते हुए परमेश्वरा ने कहा कि दर्शन के साथ भी दीगर कैदियों की तरह सलूक किया जाता है और खुसूसी खाना वगैरह पेश नहीं किया जाता है. ಹಣ ಬಂದರೂ ಕೂಡ ಒಂದು ಹಂತಕ್ಕೆ ಅಲ್ವಾ ಅದರಿಂದ ಒಳಗಡೆ ಬಿಡ್ತಾರೆ, ಬರ್ತಾರೆ. ಕಾರಣ ಇಷ್ಟೇ, ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಅವರು ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ, ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಪ್ರಯಾರಿಟಿ ಕೊಡೋದಿಲ್ಲ ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ. ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೇನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು, ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದರು. अंतद यावदू कूड़ा ನಡೆಯೋದಿಲ್ಲ. और बद इंतजामी की वजह से तब्दील किए गए अहलकारों को दोबारा उसी जगह पर तैनात नहीं किया जाएगा और महकमे की सालमियत को बढ़ाने के लिए नए क़वानीन नाफिज किए जा रहे हैं. ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಟ್ರಾನ್ಸ್ಫರ್ ಆದ್ರೂ ಒಂದೇ ವಾರಕ್ಕೆ ವಾಪಸ್ ಇಲ್ಲಿಗೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಸರ್. ಆ ರೀತಿ ಯಾವುದೂ ಆಗಿಲ್ಲ, ನನಗೆ ಗೊತ್ತಿದ್ದಂಗೆ ಯಾವುದೂ ಆಗಿಲ್ಲ. ತಾವು ಬರಕ್ಕೆ ಮುಂಚೆ ನಾನು ಅವ್ರಗಳಿಂದನೇ ಜೈಲ್ ವ್ಯವಸ್ಥೆ ಹಾಳಾಗ್ತಿದೆ ಮಾಡೋನು ನಾನೇ ರೀ. ನಾನು ಯಾವುದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ ಈಗ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿ ತಾವು ಬರಕ್ಕೆ ಮುಂಚೆನೇ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸಾಧ್ಯ ಇಲ್ಲ, 10 ವರ್ಷ 15 ವರ್ಷ ಇಲ್ಲೇ ಅದಕ್ಕೆ ಕಾರಣ ಇದೆ. ಅದಕ್ಕೆ ನಾವೊಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ 5 ವರ್ಷ ಆದವರು 10 ವರ್ಷ ಆದವ್ರನ್ನ ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಬೇಕು, ಅದನ್ನು ಮಾಡ್ತಾ